ದಾಸವಾಳ ಗಿಡದಲ್ಲಿ ಇತ್ತೀಚೆಗೆ ಯಾಕೋ ಹೂವೇ ಬಿಡ್ತಿರ್ಲಿಲ್ಲ. ಎವ್ರಿ ಡೇ 20 to 25 ಹೂವು ಬಿಡೋದು, 1-2 ಹೂವು ಬಿಡೋಕ್ಕೆ ಸ್ಟಾರ್ಟ್ ಆಯ್ತು. ಸೊ ಏನ್ ಮಾಡೋದು, ನಾನು ಅದಕ್ಕೆ ರೈಸ್ ವಾಟರ್ ಫರ್ಟಿಲೈಸರ್ ಹಾಕಿದೆ, ಜೀವಾಮೃತ ಹಾಕ್ತೀನಿ, ಬನಾನಾ ಪೀಲ್ ಫರ್ಟಿಲೈಸರ್ ಅನ್ನ ಹಾಕ್ತೀನಿ. ಏನೇ ಹಾಕಿದ್ರು ಯಾಕೋ ಹೂವೇ ಬಿಡ್ತಿಲ್ವಲ್ಲ, ಏನಾಯ್ತು ಅಂತ ಅನ್ಕೊಂತಾ ಇದೆ. ಸೊ ನಮ್ಮ ಮನೇಲಿ ನಾನು ಮಲ್ಲಿಗೆ ಗಿಡಕ್ಕೆ ಹಾಕೋಕೆ ಅಂತ ಒಂದು ಫರ್ಟಿಲೈಸರ್ ಅನ್ನ ಸ್ಪೆಸಿಫಿಕ್ ಆಗಿ ತಂದಿಟ್ಕೊಂಡಿರ್ತೀನಿ. ಅದನ್ನ ನೋಡೋಣ, ಟ್ರೈ ಮಾಡೋಣ, ದಾಸವಾಳ ಗಿಡಕ್ಕೂ ಹಾಕೋಣ ಅಂತ ಹಾಕಿದೆ. ಸೊ ಅದನ್ನ ಹಾಕಿ 10 to 15 days ಅಲ್ಲಿ ನೋಡಿ ಅದರದ್ದು ರಿಸಲ್ಟು ಮತ್ತೆ ಇಷ್ಟೊಂದು ಹೂವುಗಳು ತುಂಬಿಕೊಂಡಿದೆ. ಎಷ್ಟು ಹೂವು ಬಿಡ್ತಿದೆ ನಾನು ಕೌಂಟ್ ಮಾಡಿಲ್ಲ, ನಿಮ್ಮ ಹತ್ರ ಸಾಧ್ಯ ಆದ್ರೆ ಕೌಂಟ್ ಮಾಡಿ. ಅದು ಏನ್ ಹಾಕಿದೀನಿ ನಾನು ಅಂದ್ರೆ ಸೀವೀಡ್ ಫರ್ಟಿಲೈಸರು. ಮಲ್ಲಿಗೆ ಗಿಡಕ್ಕೆ ಅದು ಬೆಸ್ಟ್ ಫರ್ಟಿಲೈಸರು. ಮಲ್ಲಿಗೆ ಗಿಡಕ್ಕೆ ನೀವು ಸೀವೀಡ್ ಫರ್ಟಿಲೈಸರ್ ಅನ್ನ ಮಂತಲ್ಲಿ 2 times ಕೊಡ್ತಾರೆ. ಮಲ್ಲಿಗೆ ಗಿಡದಲ್ಲಿ ತುಂಬಾ ಹೂ ಬಿಡುತ್ತೆ. ಅಂದ್ರೆ ಮಲ್ಲಿಗೆ ಗಿಡದಲ್ಲಿ ಮೊಸರು ಚೆಲ್ಲಿದೆ ಅಂತಾರಲ್ಲ, ಆ ಟೈಪು ಎಲೆ ಎಲ್ಲಿದೆ ಹೂವ ಎಲ್ಲಿದೆ ಅಂತ ಗೊತ್ತಾಗಲ್ಲ, ಆ ತರ ಹೂವ ಬಿಟ್ಕೊಂಡು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸುತ್ತೆ. ಅದನ್ನೇ ನನಗೆ ಗೊತ್ತಿರ್ಲಿಲ್ಲ ಅದು ಎಲ್ಲ ಗಿಡಗಳಿಗೂ ಬರುತ್ತೆ ಅಂತ ಆಕ್ಚುಲಿ. ಬಟ್ ನಾನು ಟ್ರೈ ಮಾಡೋಣ ಅಂತ ದಾಸವಾಳ ಗಿಡಕ್ಕೂ ನಾನು ಅದನ್ನ ಹಾಕಿ ನೋಡಿ ರಿಸಲ್ಟ್ ನಿಮ್ಮ ಮುಂದೆನೇ ಇದೆ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಟ್ರೈ ಮಾಡ್ಬೋದು. ಗುಲಾಬಿ ಗಿಡಕ್ಕೂ ಹಾಕ್ಬೇಕು, ನಾನಿನ್ನು ಟ್ರೈ ಮಾಡಿಲ್ಲ, ಹಾಕಿ ನೋಡ್ಬೇಕು. ಬಟ್ ದಾಸವಾಳ ಗಿಡಕ್ಕೆ ಟ್ರೈ ಮಾಡಿದೆ, ತುಂಬಾನೇ ಚೆನ್ನಾಗಿ ರಿಸಲ್ಟ್ ಸಿಕ್ತು. ಇದು ಗ್ರಾನ್ಯೂಲ್ ಫಾರ್ಮ್ ಅಲ್ಲೂ ಬರುತ್ತೆ, ಲಿಕ್ವಿಡ್ ಫಾರ್ಮ್ ಅಲ್ಲೂ ಬರುತ್ತೆ. ಲಿಕ್ವಿಡ್ ಫಾರ್ಮ್ ಅಲ್ಲಿ ಆದ್ರೆ ಅದನ್ನ ವಾಟರ್ ಜೊತೆ ಡೈಲ್ಯೂಟ್ ಮಾಡಿ ಹಾಕ್ಬೇಕು. ಗ್ರಾನ್ಯೂಲ್ ಫಾರ್ಮ್ ಅಲ್ಲಿ ಆದ್ರೆ ಮಣ್ಣನ್ನ ಸ್ವಲ್ಪ ಕೆದಕ್ಬಿಟ್ಟು ಸುತ್ತಲೂ ಗಿಡದ ಸುತ್ತಲೂ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಎಷ್ಟು ದೊಡ್ಡ ಗಿಡಕ್ಕೆ ಎಷ್ಟು ಹಾಕ್ಬೇಕು ಅಂತ. ಅದನ್ನ ಅದೇ ರೀತಿ ಹಾಕೊಂಡು ಹೋದ್ರೆ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ಇದು ಆನ್ಲೈನ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಕೆಲವೊಂದು ಶಾಪ್ಗಳಲ್ಲೂ ಸಿಗುತ್ತೆ. ಸೊ ನಾವು ನೋಡಿ ತಗೊಬಹುದು. ಇದು ಒಳ್ಳೆ ಫರ್ಟಿಲೈಸರು. ನಾವು ಏನ್ ಮಾಡಿದ್ರು ಹೋಮ್ ಮೇಡ್ ಫರ್ಟಿಲೈಸರ್ ಅನ್ನ ಎಷ್ಟು ಯೂಸ್ ಮಾಡಿದ್ರು ಯಾಕೋ ರಿಸಲ್ಟ್ ಬರ್ತಿಲ್ಲ, ಅಥವಾ ಯಾವುದೇ ಅದಕ್ಕೆ ಗೊಬ್ಬರಗಳನ್ನ ನೀವು ಎಷ್ಟು ಕೊಟ್ರು ಯಾಕೋ ರಿಸಲ್ಟ್ ಬರ್ತಿಲ್ಲ ಅಂದ್ರೆ ಈ ಸೀವೀಡ್ ಫರ್ಟಿಲೈಸರ್ ಅನ್ನ ಯೂಸ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನೋಡಿ ಗಿಡದಲ್ಲಿ ಎಷ್ಟು ಹೂವು ಬಿಟ್ಟಿದೆ ಅಂತ. ಸೊ ಇದನ್ನ ಎಲ್ಲರೂ ಟ್ರೈ ಮಾಡ್ಬೋದು. ಸೊ ಈ ಫರ್ಟಿಲೈಸರ್ ಇಂದು ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ಸೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.